ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಲಾಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಕಮ್ಯುನಿಟಿ ಪೋಸ್ಟ್ ನಾನು ಹಾಕಿದ್ದೆ. ಆ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾನು 3 ಆಪ್ಷನ್ ಗಳನ್ನ ನಿಮಗೆ ಕೇಳಿದ್ದೆ. ಆ ಒಂದು ಕಮ್ಯುನಿಟಿ ಪೋಸ್ಟ್ ಗೆ ತುಂಬಾ ಜನ ವೋಟ್ ನ ಮಾಡಿದ್ರಿ. ಅದರಲ್ಲೂ ಕೂಡ ಲೇಬರ್ ಸ್ಕಾಲರ್ಶಿಪ್ ಗೆ ಜಾಸ್ತಿ ಜನ ಅಂದ್ರೆ ಮ್ಯಾಕ್ಸಿಮಮ್ ಜನ ವೋಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ 2022-23 ಲಾಸ್ಟ್ ಇಯರ್ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಯಾವಾಗ ಬರುತ್ತದೆ ಹಾಗೂ 2023-24ನೇ ಸಾಲಿನ ಲೇಬರ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವುದಕ್ಕೆ ಯಾವಾಗ ಡೇಟ್ ಅನ್ನು ಬಿಡುವರು ಮತ್ತು ಲಾಸ್ಟ್ ಇಯರ್ ಅಮೌಂಟ್ ಯಾಕೆ ಇನ್ನು ವಿದ್ಯಾರ್ಥಿ ಅಕೌಂಟ್ಗೆ ಬಂದಿಲ್ಲ, ಯಾಕೆ ಇನ್ನು ತಡವಾಗುತ್ತದೆ, ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲನೇ ಸಾರಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೂ ನಮ್ಮ ಟೆಲಿಗ್ರಾಮ್ ಆನ್ಲೈನ್ ಇನ್ಫೋ ಕನ್ನಡ ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರು ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಕೂಡ ಕೊಟ್ಟಿರ್ತೀನಿ. ಬನ್ನಿ ಫ್ರೆಂಡ್ಸ್, ಮತ್ತೆ ಆಗ್ತಾಡ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕಳೆದ ವರ್ಷ ಏನು ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಏನು ಸಲ್ಲಿಸಿರ್ತಿರಲ್ಲ, ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಕ್ರೆಡಿಟ್ ಆಗುತ್ತೆ ಹಾಗೂ ಆ ಒಂದು ಸ್ಕಾಲರ್ಶಿಪ್ ಯಾಕೆ ಇನ್ನು ಇಷ್ಟು ಡಿಲೇ ಆಗ್ತದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಮಾನ್ಯ ಕಟ್ಟಡ ಕಾರ್ಮಿಕ ಮಂತ್ರಿಯಾದಂತ ಸಂತೋಷ್ ಅವರು ಅವರೇ ಖುದ್ದಾಗಿ ಒಂದು ನೋಟಿಸ್ ಬಿಟ್ಟಿರುವ ಪ್ರಕಾರ ನಿಮಗೆ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ ಏನು ಅಪ್ಲೈ ಮಾಡಿರ್ತಿರಲ್ಲ, ಆ ಒಂದು ಸ್ಕಾಲರ್ಶಿಪ್ ಯಾಕೆ ಎಷ್ಟೊಂದು ಡಿಲೇ ಆಗ್ತದೆ ಅಂತ ಒಂದು ನೋಟಿಸ್ ನ ಬಿಟ್ಟಿದ್ದಾರೆ. ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಒಂದು ಫೇಕ್ ಕಟ್ಟಡ ಕಾರ್ಮಿಕ ಕಾರ್ಡ್ಗಳನ್ನು, ಸುಮಾರು 5 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿರುವುದನ್ನು ಕಂಡು ಬಂದು ಆ ಒಂದು ಅರ್ಜಿಗಳನ್ನು ಎಲ್ಲಾ ಒಂದು ಫೇಕ್ ಲೇಬರ್ ಕಾರ್ಡ್ ಗಳನ್ನ ರಿಜೆಕ್ಟ್ ಮಾಡಿಕೊಂಡು ಏನು ಕಳೆದ ವರ್ಷ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿರ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಏನಕ್ಕೆ ಮೇನ್ ರೀಸನ್ ಇಲ್ಲಿ ಡಿಲೇ ಆಗ್ತಿದೆ ಅಮೌಂಟ್ ನ ಸ್ಯಾಂಕ್ಷನ್ ಮಾಡೋದಕ್ಕೆ ಅಂತಂದ್ರೆ, ನಾನು ಆಗ್ಲೇ ಹೇಳಿರುವ ಹಾಗೆ ಫೇಕ್ ಲೇಬರ್ ಕಾರ್ಡ್ ಗಳು ಜಾಸ್ತಿ ಆಗಿರೋದ್ರಿಂದ ಅದಕ್ಕೋಸ್ಕರ ಲೇಬರ್ ಕಾರ್ಡ್ ಅಲ್ಲಿ ಬರುವಂತ ಎಲ್ಲಾ ಸ್ಕೀಮ್ ಗಳನ್ನು ಇವರು ರದ್ದು ಮಾಡಿದ್ದಾರೆ. ಸದ್ಯಕ್ಕೆ ರದ್ದು ಮಾಡಿದರೆ ಮುಂದೆ ಬರುವಂತ ದಿನಗಳಲ್ಲಿ ಎಲ್ಲಾ ಫೇಕ್ ಲೇಬರ್ಸ್ ಗಳನ್ನ ರಿಜೆಕ್ಟ್ ಮಾಡುವ ಮುಖಾಂತರ ಹಾಗೂ ಎಲ್ಲಾ ಒಂದು ವಿದ್ಯಾರ್ಥಿಗಳು ಏನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಸಲ್ಲಿಸಿರುತ್ತಾರಲ್ಲ, ಆ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಅನ್ನು ಶಾಂಕ್ಷನ್ ಮಾಡುತ್ತೇವೆ ಎಂದು ಸಂತೋಷ್ ಅವರೇ ಖುದ್ದಾಗಿ ಒಂದು ನೋಟಿಸ್ ನ ಬಿಟ್ಟಿದ್ದಾರೆ. ಹಾಗೂ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು 2023-24ನೇ ಸಾಲಿನ ಲೇಬರ್ ಸ್ಕಾಲರ್ಶಿಪ್ ಯಾವಾಗ ಬಿಡ್ತಾರೆ ಹಾಗೂ ಡೇಟ್ ನ ಯಾವಾಗ ಲಾಂಚ್ ಮಾಡ್ತಾರೆ, ನಾವು ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕಂತ ತುಂಬಾನೇ ಕ್ವಶನ್ಸ್ ಕೇಳ್ತಾ ಇದ್ರು. ಹಾಗೆ ಮೊದಲಿನ ಹಾಗೆ ಈಗ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಲೇಬರ್ ಸ್ಕಾಲರ್ಶಿಪ್ ಹಾಕುವುದಕ್ಕೆ ಆಗುವುದಿಲ್ಲ. ಸ್ವತಃ ಕಟ್ಟಡ ಕಾರ್ಮಿಕರ ಇತರೆ ಕಲ್ಯಾಣ ನಿರ್ಮಾಣದವರೇ ಒಂದು ಸ್ವತಃ ಒಂದು ವೆಬ್ಸೈಟ್ ನ ರೆಡಿ ಮಾಡಿದ್ದಾರೆ. ನಿಮ್ಗೆ ಸ್ಕಾಲರ್ಶಿಪ್ ಹಾಕೋದಕ್ಕಂತಾನೆ ಒಂದು ವೆಬ್ಸೈಟ್ ನ ರೆಡಿ ಮಾಡಿದ್ದಾರೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಇರುತ್ತೆ ಆ ಒಂದು ವೆಬ್ಸೈಟ್ ನ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನ 2024ರ ಮುಕ್ತ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳನ್ನು ನೋಡ್ತಾ ಹೋಗೋಣ. ಫ್ರೆಂಡ್ಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನ ಮೊತ್ತ 2024ರ ಒಂದು ಚಾರ್ಟ್ ನ ಬಿಡುಗಡೆ ಮಾಡಿದರೆ, ಆ ಚಾರ್ಟ್ ಮುಖಾಂತರ ನಿಮ್ಗೆ ಯಾವ ಒಂದು ತರಗತಿಗಳಿಗೆ ಒಂದೊಂದು ತರಗತಿಗಳಿಗೆ ಎಷ್ಟು ಅಮೌಂಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. 1ರಿಂದ 4ನೇ ತರಗತಿ ಮತ್ತು 5ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 1,100 ಮತ್ತು 1,250ರವರೆಗೂ ಸ್ಕಾಲರ್ಶಿಪ್ ನ ಕೊಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಹಾಗೂ 9ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು 3,000 ರೂಪಾಯಿ ಆಗಿ ಸ್ಕಾಲರ್ಶಿಪ್ ನ ಶಾಂಕ್ಷನ್ ಮಾಡ್ತೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಮೊದಲನೇ PUC ಮತ್ತು 2ನೇ PUC ವಿದ್ಯಾರ್ಥಿಗಳಿಗೆ 4,600 ರೂಪಾಯಿಯನ್ನು ಶಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೂ ಪದವಿ ಅಂದ್ರೆ ಡಿಗ್ರಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 6,000 ರೂಪಾಯಿವರೆಗೂ ಸ್ಕಾಲರ್ಶಿಪ್ ಬರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪಟ್ಟಿಯನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ಓದ್ಕೋಬೇಕಾಗುತ್ತೆ. ನಾನು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ, ಎಲ್ಲ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗೂ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ 2024ಕ್ಕೆ ಬೇಕಾದಂತ ದಾಖಲಾತಿಗಳು, ಅಗತ್ಯವಿರುವ ದಾಖಲಾತಿಗಳು ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. 2024ರಲ್ಲಿ ಲೇಬರ್ ಕಾರ್ಡ್ ವಿದ್ಯಾರ್ಥಿನಿ ವೇತನ ಅರ್ಜಿ ಸಲ್ಲಿಸಲು ಈ ಕೆಳಕಂಡ ದಾಖಲೆಗಳು ಅಗತ್ಯವಿದೆ. ಪೋಷಕರ ಉದ್ಯೋಗ ಪ್ರಮಾಣ ಪತ್ರ ಅಂದ್ರೆ ಲೇಬರ್ ಕಾರ್ಡ್, ನಿಮ್ಮ ಒಂದು ಫಾದರ್ ದಾಗಿರ್ಬೋದು, ಮದರ್ ದಾಗಿರ್ಬೋದು, ಒಂದು ನೀವು ಕಂಪಲ್ಸರಿ ಲೇಬರ್ ಕಾರ್ಡ್ ನ ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ವಿದ್ಯಾರ್ಥಿ ಅಥವಾ ಪೋಷಕರ ಮೊಬೈಲ್ ಸಂಖ್ಯೆಯನ್ನು ಕೇಳ್ತಾರೆ. ನಿಮ್ಮ ಬಳಿ ಮೊಬೈಲ್ ಇರಬೇಕಾಗುತ್ತೆ. ಹಾಗೂ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಹಾಗೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. SC/ST ವಿದ್ಯಾರ್ಥಿಗಳಿಗೆ ಮಾತ್ರ ಅಂದ್ರೆ SC ಮತ್ತು ST ವಿದ್ಯಾರ್ಥಿಗಳಿಗೆ ಜಾತಿ ಪ್ರಮಾಣ ಬೇಕಾಗುತ್ತೆ. ಬೇರೆ ಒಂದು ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನೀವು ಜಾತಿ ಪ್ರಮಾಣ ನೀವು ಇಲ್ಲಿ ಮೆನ್ಷನ್ ಮಾಡದೆ ಹೋದ್ರು ನಡೆಯುತ್ತೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಹಾಗೂ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ಗಳು ಕಂಪಲ್ಸರಿ ಬೇಕಾಗುತ್ತೆ. ವಿದ್ಯಾರ್ಥಿಗಳ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಯಾಕಂದ್ರೆ ಅಮೌಂಟ್ ನ ಶಾಂಕ್ಷನ್ ಮಾಡೋದಕ್ಕೆ ಕಂಪಲ್ಸರಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಹಾಗೆ ಕೆಳಗಡೆ ನೋಡ್ತಾ ಇರಬಹುದು, ಗಮನಿಸಿ ಅಂತ ಇದೆ. ಇಂದಿನ ಶೈಕ್ಷಣಿಕ ವರ್ಷಕ್ಕೆ ಹೋಲಿಸಿದರೆ ಮೇಲೆ ಒದಗಿಸಲಾದ ದಾಖಲೆಗಳ ಪಟ್ಟಿಯು ಸ್ವಲ್ಪ ಬದಲಾಗಬಹುದು. ಆದರೆ ಲೇಬರ್ ಕಾರ್ಡ್ ವಿದ್ಯಾರ್ಥಿ ವೇತನ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಸ್ತುತ ಶೈಕ್ಷಣಿಕ ವರ್ಷ 2024ರಲ್ಲಿ ನೀವು ಲಾಸ್ಟ್ ಇಯರ್ ಏನು ಲೇಬರ್ ಸ್ಕಾಲರ್ಶಿಪ್
ಅಪ್ಲೈ ಮಾಡಿರ್ತಾರಲ್ಲ ಸ್ನೇಹಿತರೆ, ಈ ಒಂದು 7 ಡಾಕ್ಯುಮೆಂಟ್ಸ್ ನಿಮಗೆ ಕಂಪಲ್ಸರಿ ಬೇಕಾಗಿತ್ತು, ಕೇಳ್ತಿದ್ರು. ಹಾಗೆ ಮುಂದೆ ಬರುವ 2024ರಲ್ಲಿ ನಿಮಗೆ ಸ್ಕಾಲರ್ಶಿಪ್ ಏನ್ ನಿಮಗೆ ಲಾಂಚ್ ಮಾಡಿದ್ರೆ, ಡೇಟ್ ಇನ್ನೂ ಲಾಂಚ್ ಮಾಡಿಲ್ಲ, ಬಟ್ ಲಾಂಚ್ ಮಾಡಿದಾಗ ನಿಮಗೆ ದಾಖಲೆಗಳು ಇಷ್ಟನ್ನ ಕೇಳುವುದಿಲ್ಲ, ಇದರಲ್ಲಿ ಕೆಲವೊಂದನ್ನ ಕೇಳ್ತೀವಿ ಅಂತ ಇವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟರ್ ಅಂದ್ರೆ ನಿಮಗೆ ಹಿಂದಿನ ವರ್ಷದ ತರ ನೀವು ಸೇವಾ ಸಿಂಧುಲಿ ಲೇಬರ್ ಸ್ಕಾಲರ್ಶಿಪ್ ಹಾಕುವುದಕ್ಕಾಗುವುದಿಲ್ಲ. ನಿಮಗೆ ಸಪರೇಟ್ ಆಗಿ ಅವರೇ ಒಂದು ಖುದ್ದಾಗಿ ಒಂದು ವೆಬ್ಸೈಟ್ ನ ರೆಡಿ ಮಾಡಿದ್ರಲ್ಲ, ಆ ವೆಬ್ಸೈಟ್ ಅಲ್ಲಿ ನೀವು ಲೇಬರ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬೇಕಾಗುತ್ತೆ. ನಾನು ನಿಮಗೆ ಪ್ರೂಫ್ ಕೂಡ ತೋರಿಸ್ಬಿಡ್ತೀನಿ. ಈಗ ಸೇವಾ ಸಿಂಧು ಮುಖಾಂತರ ಲಾಗಿನ್ ಆಗ್ಬಿಟ್ಟು ನಿಮಗೆ ನಾನು ಸೇವಾ ಸಿಂಧುನ ಲಾಗಿನ್ ಆಗ್ತಾ ಇದೀನಿ. ಸೇವಾ ಸಿಂಧುನ ಓಪನ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಕೆಳಗೆ ನಿಮ್ಮ ಪಾಸ್ವರ್ಡ್ ನ ಹಾಕ್ಬಿಟ್ಟು ಮತ್ತು ಅವರು ಕೊಟ್ಟಿರುವಂತ ಕ್ಯಾಪ್ಚನ್ ನೀವು ಎಂಟರ್ ಮಾಡ್ಬಿಟ್ಟು ನೀವು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಾಗ ವ್ಯೂ ಆಲ್ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಎಲ್ಲಾ ಸರ್ವಿಸಸ್ ಗಳು ಶೋ ಆಗುತ್ತೆ. ಅಂಡ್ ರೈಟ್ ಕಾರ್ನರ್ ಅಲ್ಲಿ ಶೋ ಆಗ್ತಾ ಇದೆಯಲ್ಲ ಸರ್ಚ್ ಅಂತ, ಇಲ್ಲಿ ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ, KOA ಅಂತ ಸರ್ಚ್ ಮಾಡ್ಬೇಕಾಗುತ್ತೆ. ಲೇಬರ್ ಸ್ಕಾಲರ್ಶಿಪ್ ಗೆ ಅಪ್ಲಿಕೇಶನ್ ಹಾಕುವಂತ ಲಿಂಕ್ ಇಲ್ಲಿ ಶೋ ಆಗುತ್ತೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮ್ಗೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಅಂತ ಇಲ್ಲಿ ಡೇಟ್ ಕ್ಲೋಸ್ ಆಗಿದೆ ಅಂತ ಇಲ್ಲಿ ಶೋ ಆಗ್ತಿದೆ. ಹಾಗೂ ನೀವು ಮುಂದೇನು ಕೂಡ ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ನೀವು ಸ್ಕಾಲರ್ಶಿಪ್ ಹಾಕುವುದಕ್ಕಾಗಿಲ್ಲ. ಆದ್ರೆ ನಾವು ಯಾವ ವೆಬ್ಸೈಟ್ ಅಲ್ಲಿ, ಹಾಗಾದ್ರೆ ವಿದ್ಯಾರ್ಥಿಗಳು ಕೇಳ್ತಾರೆ ಯಾವ ವೆಬ್ಸೈಟ್ ಅಲ್ಲಿ ನಾವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೇಕಂತ ಕೇಳಿದಾಗ ನಿಮಗೆ ಸಪರೇಟ್ ಆಗಿ ಒಂದು ವೆಬ್ಸೈಟ್ ನ ರೆಡಿ ಮಾಡಿರ್ತಾರೆ. ಆ ವೆಬ್ಸೈಟ್ ನೀವು ಸಿಂಪ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದಾಗ ಲೇಬರ್ ಕಾರ್ಡ್ ವಾಲ್ಫೇರ್ ಬೋರ್ಡ್ ಸ್ಕಾಲರ್ಶಿಪ್ ಅಂತ ಇಲ್ಲಿ ಒಂದು ವೆಬ್ಸೈಟ್ ಶೋ ಆಗುತ್ತೆ. ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ವೆಬ್ಸೈಟ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಾಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡಾಗ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ. ನೀವು ಸ್ಟೂಡೆಂಟ್ ಲಾಗಿನ್ ಮೇಲೆ ನೀವು ಕ್ಲಿಕ್ ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ನ ಮಾಡ್ಕೊಂಡಾಗ ನೀವು ಇಲ್ಲಿ ಡೈರೆಕ್ಟ್ ಆಗಿ ಲಾಗಿನ್ ಆಗೋದಿಲ್ಲ. ನೀವು ವೆಬ್ಸೈಟ್ ಆಗಿರೋದ್ರಿಂದ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಸೈಡ್ ಹಾಕ್ಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಸದ್ಯಕ್ಕೆ 2023-24 ಲೇಬರ್ ಸ್ಕಾಲರ್ಶಿಪ್ ಲಿಂಕ್ ಬಂದು ಓಪನ್ ಆಗಿಲ್ಲ. ಲಿಂಕ್ ಬಂದು ಕೂಡಲೇ ನಾನು ಹೇಗೆ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡುವುದು ಮತ್ತೆ ಯಾವ ದಾಖಲೆಗಳು ಕೇಳ್ತಾರೆ ಕಂಪಲ್ಸರಿ ಅಂತ ಎಲ್ಲಾ ಡೀಟೇಲ್ಸ್ ಹಾಗೂ ಅಮೌಂಟ್ ಎಷ್ಟು ಬರುತ್ತೆ ಅಂತ ಎಲ್ಲಾ ಡೀಟೇಲ್ಸ್ ನಾನು ಲಿಂಕ್ ಓಪನ್ ಆದ ಕೂಡಲೇ ನಾನು ಒಂದು ವಿಡಿಯೋನ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನನಗೆ ಗೊತ್ತಿರೋಷ್ಟು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಏನಾದ್ರೂ ತಪ್ಪಾಗಿ ಮಾಹಿತಿ ಕೊಟ್ಟಿದ್ರೆ ಕ್ಷಮೆ ಇರಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ನೀವು ಆಲ್ ಅಲ್ಲಿ ಇಟ್ಕೊಳ್ಳಿ. ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೂ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಚಾನಲ್ಗೂ ಕೂಡ ನೀವು ಜಾಯ್ನ್ ಆಗಬಹುದು. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.